ರಾತ್ರಿ ಸುರಿದ ಮಹಾಮಳೆಗೆ ಬಾಗಲಕೋಟೆಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಗುಳೇದಗುಡ್ಡ ಪಾರ್ವತಿ ಹಳ್ಳದ ಸೇತುವೆ ಮುಳುಗೋಗಿದೆ. ಸೇತುವೆ ಮೇಲೆ 3 ಅಡಿಯಷ್ಟು ನೀರು ಶೇಖರಣೆ ಆಗಿದೆ. ಜಲಾವೃತವಾದ ರಸ್ತೆಯಲ್ಲೇ ವಿದ್ಯಾರ್ಥಿಗಳು ಸಂಚಾರ ಮಾಡ್ತಾ ಇದ್ದಾರೆ. ಇತ್ತ ಸಾವುಜಿ ಹೋಟೆಲ್ ಗ್ಯಾರೇಜ್ಗೆ ನೀರು ನುಗ್ಗಿದ್ರಿಂದಾಗಿ ಆ ಹೋಟೆಲ್ ಗ್ಯಾರೇಜು ಎಲ್ಲಾ ಕಡೆ ನೀರು ತುಂಬಿಕೊಂಡಿದೆ. ಜಲಾವೃತವಾದ ಸೇತುವೆಯಲ್ಲಿ ನಡೆದುಕೊಂಡು ಗುಳೇದಗುಡ್ಡ ಪಟ್ಟಣಕ್ಕೆ ಜನರು ಬರ್ತಾ ಇದ್ದಾರೆ. ಗುಳೇದಗುಡ್ಡ ಪಟ್ಟಣದಲ್ಲಿ ಮಂಕಾದಾರ್ ಕಟ್ಟಿಗೆ ಅಡ್ಡ ಇದೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದಲ್ಲಿ ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಇಷ್ಟೆಲ್ಲ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಪಾರ್ವತಿ ಹಳ್ಳದಲ್ಲಿ ನೀರು ತುಂಬಿಕೊಂಡು ಪರ್ವತಿ ಹಳ್ಳ ಇದು. ಪರ್ವತಿ ಹಳ್ಳದಲ್ಲಿ ನೀರು ತುಂಬಿಕೊಂಡು ಆ ಕಡೆ ಈ ಕಡೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗದೆ ಇರುವಂತ ಪರಿಸ್ಥಿತಿ. ಜನ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಡೆಯಿಂದ ಈ ಕಡೆಗೆಲ್ಲ ಹೋಗ್ತಾ ಇದ್ದಾರೆ. ಶಾಲಾ ವಿದ್ಯಾರ್ಥಿಗಳೆಲ್ಲ ಅವರಿಗೆ ರಜೆ ಕೊಡಲಿಲ್ಲ ಬಹುಶಃ, ಹಾಗಾಗಿ ಅದರಲ್ಲೇ ಹೋಗಬೇಕಾದಂತ ಪರಿಸ್ಥಿತಿ ಇದೆ. ಊರಿಗೂರೇ ಹೋಗಬೇಕಾಗಿರೋದ್ರಿಂದ ಯಾವುದೇ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಏನೇ ದುರಂತಗಳು ಸಂಭವಿಸಬಹುದು. ಹಾಗಾಗಿ ಹುಷಾರಾಗಿ ಹೋಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ಇದು ನಿನ್ನೆ ರಾತ್ರಿ ಸುರಿದಂತ ಮಳೆಗಾಗಿರುವಂತ ಅವಾಂತರ. ಸ್ಪೀಡ್ ಹೋಗೋದು ಹೊಟ್ಟು ಇದು ಗುಳೇದಗುಡ್ಡದ ಪೆಟ್ರೋಲ್ ಬಂಕ್ ನೋಡಿ. ಪೆಟ್ರೋಲ್ ಬಂಕ್ ನಲ್ಲಿ ಎಲ್ಲ ನೀರು ತುಂಬಿಕೊಂಡು ಅಲ್ಲಿ ನಿಲ್ಲಿಕ್ಕೂ ಆಗ್ತಾ ಇಲ್ಲ. ಪೆಟ್ರೋಲ್ ಹಾಕ್ಲಿಕ್ಕೆ ವೆಹಿಕಲ್ ಕೂಡ ಬರ್ತಾ ಇಲ್ಲ. ಸಂಪೂರ್ಣವಾಗಿ ಎಲ್ಲವೂ ಕೂಡ ನೀರಿನಿಂದಲೇ ಮಯವಾಗಿರೋದು, ನೀರು ಮಯವಾಗಿರೋದು ಅಥವಾ ಜಲಾವೃತವಾಗಿರೋದು. ಅಲ್ಲಿ ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ನೀವು ನೋಡ್ತಿರೋ ಹಾಗೆ ಸದ್ಯ ಆ ಪೆಟ್ರೋಲ್ ಬಂಕ್ ಇದೆಯಲ್ಲ, ಪೆಟ್ರೋಲ್ ಬಂಕ್ ನಲ್ಲಿ ಸದ್ಯಕ್ಕೆ ಜನರ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದ್ರೆ ಹೋಗ್ಲಿಕ್ಕೂ ಇಲ್ಲ ಬರ್ಲಿಕ್ಕೂ ಇಲ್ಲ, ಹಂಗಾಗಿದೆ. ಅಲ್ಲಿರುವಂತ ಸಿಬ್ಬಂದಿ ಈಗ ಪರಿತಪಿಸ್ತಾ ಇರುವಂತಹ ದೃಶ್ಯ ತಾವು ಗಮನಿಸ್ತಾ ಇದ್ದೀರಿ. ನೀರು ತುಂಬಿಕೊಂಡಿದೆ. ರಾತ್ರಿ ಸುರಿದಂತ ಮಳೆಗೆ ನೀರು ತುಂಬಿಕೊಂಡಿದೆ. ವೆಹಿಕಲ್ ಅಂತೂ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿರೋದ್ರಿಂದಾಗಿ ವೆಹಿಕಲ್ ಓಡಾಟವೂ ಕೂಡ ಸಾಧ್ಯ ಇಲ್ಲ. ಪೆಟ್ರೋಲ್ ಬಂಕ್ ಅಂತೂ ಸಂಪೂರ್ಣವಾಗಿ ನೀರಿನಿಂದಾಗಿ ಮುಳುಗ್ ಹೋಗಿದೆ. ಆ ಕಡೆ ಈ ಕಡೆ ಎಲ್ಲ ನೀರೇ ತುಂಬಿಕೊಂಡಿದೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ನಿನ್ನೆ ರಾತ್ರಿ ಸುರಿದಂತ ಮಳೆ ತಂದಿರುವಂತ ಅವಾಂತರ ಇದು. ಬೆಳಿಗ್ಗೆಯೂ ಕೂಡ ಮಳೆ ಹಂಗೇನೆ ಬರ್ತಾ ಇದೆ. ಇದು ಪರ್ವತಿ ಹಳ್ಳದ ಸೇತುವೆ ತುಂಬಿ ಆ ಪರ್ವತಿ ಹಳ್ಳದ ನೀರು ಈ ಕಡೆಗೆ ಹರಿದಿದ್ರಿಂದಾಗಿ ಹಳ್ಳಿ, ಆ ಭಾಗದ ಗ್ರಾಮ ಅಲ್ಲೆಲ್ಲವೂ ಕೂಡ ನೀರು ತುಂಬಿಕೊಂಡು ಈಗ ಜನ ಪರಿತಪಿಸ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರ್ಗಾವಿ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಏನೇನು ಅವಾಂತರಗಳು ಮಳೆ ಸೃಷ್ಟಿ ಮಾಡಿದೆ? ಆ ಪೆಟ್ರೋಲ್ ಬಂಕ್ ಎಲ್ಲ ಮುಳುಗ್ ಹೋಗಿದೆ, ಮನೆಯೊಳಗೆಲ್ಲ ನೀರು ನುಗ್ಗಿದ್ ಕಂಡು ಬರ್ತಾ ಇದೆ. ಎಲ್ಲೆಲ್ಲಿ ಏನೇನು ಅವಾಂತರ ಆಗಿದೆ ಸಿದ್ದು? ರಂಜಿತ್, ಈಗಾಗಲೇ ಏನು ಬಾಗಲಕೋಟೆಯ ಹೊರವಲಯದಲ್ಲಿರ್ತಕ್ಕಂಥ ಸಾಕಷ್ಟು ಏನು ಜಮೀನುಗಳಲ್ಲಿ ಕೂಡ ನಿನ್ನೆ ರಾತ್ರಿ ಸುರಿದ ಮಳೆಯಿಂದಾಗಿ ಹೊಲದಲ್ಲಿರ್ತಕ್ಕಂಥ ಸಾಕಷ್ಟು ಈಗಾಗಲೇ ಬಿತ್ತನೆ ಮಾಡಿದಂತ ಬೆಳೆಗಳು ಕೂಡ ಈ ನೀರಲ್ಲಿ ಹರಿದುಕೊಂಡು ಹೋದಂತ ಒಂದು ಸನ್ನಿವೇಶ ಈಗ ದೃಶ್ಯದಲ್ಲಿ ನಾವೀಗ ತೋರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈಗಾಗಲೇ ಬೇಸಿಗೆಯಲ್ಲಿ ಹೊಲವನ್ನು ಹದ ಮಾಡಿ ಈಗಾಗಲೇ ಚೆನ್ನಾಗಿ ಮಳೆ ಆಗಿದೆ, ಬೆಳೆ ಬೆಳಿಬೇಕು ಅನ್ನುವಷ್ಟರಲ್ಲೇನೆ ಬೆಳೆಯೂ ಕೂಡ ಬೆಳೆದಿದ್ದಾರೆ. ಈಗಾಗಲೇ ಸ್ವಲ್ಪ ಬೆಳೆ ಬೆಳೆದಿದೆ. ಆದ್ರೆ ನಿನ್ನೆ ರಾತ್ರಿ ಸುರಿದ ಏಕಾಏಕಿ ಮಳೆಯಿಂದ ಈ ಬೆಳೆಗಳು ಕೂಡ ನೀರಲ್ಲಿ ಕಿತ್ತು ಹೋಗುವಂತಹ ಸನ್ನಿವೇಶ ಈಗ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಈ ಬಾಗಲಕೋಟೆ ಜಿಲ್ಲೆ ಹೊರವಲಯದಲ್ಲಿರ್ತಕ್ಕಂಥ ಸಿಗಿಕೆರೆ ಗ್ರಾಮದಲ್ಲಿರ್ತಕ್ಕಂಥ ಈ ಹೊಲಗಳಲ್ಲಿಯೂ ಕೂಡ ಸಾಕಷ್ಟು ಮಳೆಯಿಂದಾಗಿ ನೀರು ಹರಿದು ಹೊಲದಲ್ಲಿರ್ತಕ್ಕಂಥ ಬೆಳೆ ಸಮೇತ ಮಣ್ಣು ಕೂಡ ಕಿತ್ಕೊಂಡು ಹೋದಂತ ಒಂದು ಸನ್ನಿವೇಶ ಕೂಡ ಈಗ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಆದ್ರೆ ನಿನ್ನೆ ರೈತರು ಕೂಡ ಈ ಬೆಳೆ ಬೆಳೆದಿದೆ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಮಗೆ ಬೆಳೆ ಕೈ ಸಿಗುತ್ತೆ ಅನ್ನುವಂತ ಒಂದು ಆಶಾದಾಯಕವಾದಂತಹ ಬೆಳೆಯನ್ನು ಬೆಳೀತಾರೆ. ಆದ್ರೆ ಇವತ್ತಿನ ದಿನ ಈ ರೀತಿ ಹಾಳಾಗಿರೋದನ್ನ ನೋಡಿ ಸಾಕಷ್ಟು ರೈತರು ಕೂಡ ಬಹಳ ಕಷ್ಟಪಡುವಂತ ಸನ್ನಿವೇಶ ಇಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಏನಂತಂದ್ರೆ, ಈಗ ನಾವು ದೃಶ್ಯದಲ್ಲಿ ತೋರಿಸ್ತಾ ಇರಬಹುದು, ನಿನ್ನೆ ಬಂದಂತ ಮಳೆಗೆ ಸಾಕಷ್ಟು ನೀರು ಕೂಡ ಹರಿದಿರೋದ್ರಿಂದ ಈ ಬೆಳೆ ಕೂಡ ಸಣ್ಣದಾಗಿರ್ತಕ್ಕಂಥ ಬೆಳೆ ಕೂಡ ಈ ನೀರಲ್ಲಿ ಹರಿದು ಪೂರ್ತಿಯಾಗಿ ಕಿತ್ಕೊಂಡು ಹೋದಂತ ಒಂದು ಸನ್ನಿವೇಶ ಕೂಡ ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಏನಂತಂದ್ರೆ, ಈಗ ಸಾಕಷ್ಟು ಬೇಸಿಗೆಯಲ್ಲಿ ಕೂಡ ಮಳೆ ಇಲ್ಲದೇ ಸಾಕಷ್ಟು ನದಿಗಳಲ್ಲಿರ್ತಕ್ಕಂಥ ನೀರು ಕೂಡ ಹಿಂಗೋಗಿ ರೈತರು ಈ ಬರದಿಂದ ಕೂಡ ಕಂಗಾಲಾಗಿದ್ರು. ಈ ವರ್ಷ ಚೆನ್ನಾಗಿ ಮಳೆ ಆಗ್ತಾ ಇದೆ, ಆದಷ್ಟು ನಾವು ಬೆಳೆಗಳನ್ನು ಬೆಳ್ಕೊಂಡು ಇರೋಬರ ಸಾಲಗಳನ್ನು ತೀರ್ಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಆಶಾದಾಯಕವಾದಂತಹ ಒಂದು ನಗುಮುಖದಲ್ಲಿ ಬೆಳೆಯನ್ನು ಬೆಳೀತಾರೆ. ಆದ್ರೆ ಏಕಾಏಕಿ ಬಂದಂತ ಮಳೆಗೆ ಇಂಥ ಒಂದು ಸನ್ನಿವೇಶ ಬಂದಾಗ ಸಾಕಷ್ಟು ರೈತರಿಗೆ ಕಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಓಕೆ
ಸಿದ್ದು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಾತ್ರಿ ಸುರಿದ ಮಹಾಮಳೆಗೆ ಬಾಗಲಕೋಟೆಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಗುಳೇದಗುಡ್ಡ ಪಾರ್ವತಿ ಹಳ್ಳದ ಸೇತುವೆ ಮುಳುಗ್ ಹೋಗಿದೆ. ಸೇತುವೆ ಮೇಲೆ 3 ಅಡಿಯಷ್ಟು ನೀರು ಶೇಖರಣೆ ಆಗಿದೆ. ಜಲಾವೃತವಾದ ರಸ್ತೆಯಲ್ಲೇ ವಿದ್ಯಾರ್ಥಿಗಳು ಸಂಚಾರ ಮಾಡ್ತಾ ಇದ್ದಾರೆ. ಇತ್ತ ಸಾವುಜಿ ಹೋಟೆಲ್ ಗ್ಯಾರೇಜ್ಗೆ ನೀರು ನುಗ್ಗಿದ್ರಿಂದಾಗಿ ಆ ಹೋಟೆಲ್ ಗ್ಯಾರೇಜು ಎಲ್ಲಾ ಕಡೆ ನೀರು ತುಂಬಿಕೊಂಡಿದೆ. ಜಲಾವೃತವಾದ ಸೇತುವೆಯಲ್ಲಿ ನಡೆದುಕೊಂಡು ಗುಳೇದಗುಡ್ಡ ಪಟ್ಟಣಕ್ಕೆ ಜನರು ಬರ್ತಾ ಇದ್ದಾರೆ. ಗುಳೇದಗುಡ್ಡ ಪಟ್ಟಣದಲ್ಲಿ ಮಂಕಾದಾರ್ ಕಟ್ಟಿಗೆ ಅಡ್ಡ ಇದೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದಲ್ಲಿ ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಇಷ್ಟೆಲ್ಲ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಪಾರ್ವತಿ ಹಳ್ಳದಲ್ಲಿ ನೀರು ತುಂಬಿಕೊಂಡು ಪರ್ವತಿ ಹಳ್ಳ ಇದು. ಪರ್ವತಿ ಹಳ್ಳದಲ್ಲಿ ನೀರು ತುಂಬಿಕೊಂಡು ಆ ಕಡೆ ಈ ಕಡೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿ. ಜನ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಡೆಯಿಂದ ಈ ಕಡೆಗೆಲ್ಲ ಹೋಗ್ತಾ ಇದ್ದಾರೆ. ಶಾಲಾ ವಿದ್ಯಾರ್ಥಿಗಳೆಲ್ಲ ಅವರಿಗೆ ರಜೆ ಕೊಡಲಿಲ್ಲ ಬಹುಶಃ, ಹಾಗಾಗಿ ಅದರಲ್ಲೇ ಹೋಗಬೇಕಾದಂತ ಪರಿಸ್ಥಿತಿ ಇದೆ. ಊರೇ ಹೋಗಬೇಕಾಗಿರೋದ್ರಿಂದ ಯಾವುದೇ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಏನೇ ದುರಂತಗಳು ಸಂಭವಿಸಬಹುದು. ಹಾಗಾಗಿ ಹುಷಾರಾಗಿ ಹೋಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ಇದು ನಿನ್ನೆ ರಾತ್ರಿ ಸುರಿದಂತ ಮಳೆಗಾಗಿರುವಂತ ಅವಾಂತರ. मामा कचरा स्पीड होगा ऑटो हमारे पानी डालो तो कोनी वक्त स्लो ಇತ್ತು ಕಲೆ ಬಡಿಸಬೇಕು ಮಾಡಿ ಇದು ಗುಳೇದಗುಡ್ಡದ ಪೆಟ್ರೋಲ್ ಬಂಕ್ ನೋಡಿ. ಪೆಟ್ರೋಲ್ ಬಂಕ್ ನಲ್ಲಿ ಎಲ್ಲ ನೀರು ತುಂಬಿಕೊಂಡು ಅಲ್ಲಿ ನಿಲ್ಲಿಕ್ಕೂ ಆಗ್ತಾ ಇಲ್ಲ. ಪೆಟ್ರೋಲ್ ಹಾಕ್ಲಿಕ್ಕೆ ವೆಹಿಕಲ್ ಕೂಡ ಬರ್ತಾ ಇಲ್ಲ. ಸಂಪೂರ್ಣವಾಗಿ ಎಲ್ಲವೂ ಕೂಡ ನೀರಿನಿಂದಲೇ ನೀರು ಮಯವಾಗಿರೋದು ಅಥವಾ ಜಲಾವೃತವಾಗಿರೋದು. ಅಲ್ಲಿ ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ನೀವು ನೋಡ್ತಿರೋ ಹಂಗೆ ಸದ್ಯ ಆ ಪೆಟ್ರೋಲ್ ಬಂಕ್ ಇದೆಯಲ್ಲ, ಪೆಟ್ರೋಲ್ ಬಂಕ್ ನಲ್ಲಿ ಸದ್ಯಕ್ಕೆ ಜನರ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದ್ರೆ ಹೋಗ್ಲಿಕ್ಕೂ ಇಲ್ಲ, ಬರ್ಲಿಕ್ಕೂ ಇಲ್ಲ, ಹಂಗಾಗಿದೆ. ಅಲ್ಲಿರುವಂತ ಸಿಬ್ಬಂದಿ ಈಗ ಪರಿತಪಿಸ್ತಾ ಇರುವಂತಹ ದೃಶ್ಯ ತಾವು ಗಮನಿಸ್ತಾ ಇದ್ದೀರಿ. ನೀರು ತುಂಬಿಕೊಂಡಿದೆ. ರಾತ್ರಿ ಸುರಿದಂತ ಮಳೆಗೆ ನೀರು ತುಂಬಿಕೊಂಡಿದೆ. ವೆಹಿಕಲ್ ಅಂತೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿರೋದ್ರಿಂದಾಗಿ ವೆಹಿಕಲ್ ಓಡಾಟವೂ ಕೂಡ ಸಾಧ್ಯ ಇಲ್ಲ. ಪೆಟ್ರೋಲ್ ಬಂಕ್ ಅಂತೂ ಸಂಪೂರ್ಣವಾಗಿ ನೀರಿನಿಂದಾಗಿ ಮುಳುಗ್ ಹೋಗಿದೆ. ಆ ಕಡೆ ಈ ಕಡೆ ಎಲ್ಲ ನೀರೇ ತುಂಬಿಕೊಂಡಿದೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ನಿನ್ನೆ ರಾತ್ರಿ ಸುರಿದಂತ ಮಳೆ ತಂದಿರುವಂತಹ ಅವಾಂತರ ಇದು. ಬೆಳಿಗ್ಗೆಯೂ ಕೂಡ ಮಳೆ ಹಂಗೇನೆ ಬರ್ತಾ ಇದೆ. ಇದು ಪರ್ವತಿ ಹಳ್ಳದ ಸೇತುವೆ ತುಂಬಿ ಆ ಪರ್ವತಿ ಹಳ್ಳದ ನೀರು ಈ ಕಡೆಗೆ ಹರಿದಿದ್ರಿಂದಾಗಿ ಹಳ್ಳಿ, ಆ ಭಾಗದ ಗ್ರಾಮ ಅಲ್ಲೆಲ್ಲವೂ ಕೂಡ ನೀರು ತುಂಬಿಕೊಂಡು ಈಗ ಜನ ಪರಿತಪಿಸ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಿದ್ದು ದುತರ್ಗಾವಿ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಏನೇನು ಅವಾಂತರಗಳು ಮಳೆ ಸೃಷ್ಟಿ ಮಾಡಿದೆ? ಆ ಪೆಟ್ರೋಲ್ ಬಂಕ್ ಎಲ್ಲ ಮುಳುಗ್ ಹೋಗಿದೆ. ಮನೆಯೊಳಗೆಲ್ಲ ನೀರು ನುಗ್ಗಿದ್ ಕಂಡು ಬರ್ತಾ ಇದೆ. ಎಲ್ಲೆಲ್ಲಿ ಏನೇನು ಅವಾಂತರ ಆಗಿದೆ ಸಿದ್ದು? ರಂಜಿತ್, ಈಗಾಗಲೇ ಏನು ಬಾಗಲಕೋಟೆಯ ಹೊರವಲಯದಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ಏನು ಜಮೀನುಗಳಲ್ಲಿ ಕೂಡ ಏನು ನಿನ್ನೆ ರಾತ್ರಿ ಸುರಿದ ಮಳೆಯಿಂದಾಗಿ ಏನು ಹೊಲದಲ್ಲಿರ್ತಕ್ಕಂಥ ಸಾಕಷ್ಟು ಈಗಾಗಲೇ ಏನು ಬಿತ್ತನೆ ಮಾಡಿದಂತ ಬೆಳೆಗಳು ಕೂಡ ಈ ನೀರಲ್ಲಿ ಹರಿದುಕೊಂಡು ಹೋದಂತ ಒಂದು ಸನ್ನಿವೇಶ ಈಗ ದೃಶ್ಯದಲ್ಲಿ ನಾವೀಗ ತೋರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಏನು ಈಗಾಗಲೇ ಏನು ಬೇಸಿಗೆಯಲ್ಲಿ ಒಂದು ಹೊಲವನ್ನು ಹದ ಮಾಡಿ ಈಗಾಗಲೇ ಏನು ಚೆನ್ನಾಗಿ ಮಳೆ ಆಗಿದೆ, ಇನ್ನು ಬೆಳೆ ಬೆಳಿಬೇಕು ಅನ್ನುವಷ್ಟರಲ್ಲೇನೆ ಏನು ಬೆಳೆಯೂ ಕೂಡ ಬೆಳೆದಿದ್ದಾರೆ. ಈಗಾಗಲೇ ಸ್ವಲ್ಪ ಬೆಳೆ ಬೆಳೆದಿದೆ. ಆದ್ರೆ ನಿನ್ನೆ ರಾತ್ರಿ ಸುರಿದ ಏಕಾಏಕಿ ಮಳೆಯಿಂದ ಈ ಬೆಳೆಗಳು ಕೂಡ ನೀರಲ್ಲಿ ಕಿತ್ತು ಹೋಗುವಂತಹ ಸನ್ನಿವೇಶ ಈಗ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಏನು ಈ ಒಂದು ಬಾಗಲಕೋಟೆ ಜಿಲ್ಲೆ ಹೊರವಲಯದಲ್ಲಿರ್ತಕ್ಕಂಥ ಸಿಗಿಕೆರೆ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಹೊಲಗಳಲ್ಲಿಯೂ ಕೂಡ ಸಾಕಷ್ಟು ಏನು ಮಳೆಯಿಂದಾಗಿ ನೀರು ಹರಿದು ಹೊಲದಲ್ಲಿರ್ತಕ್ಕಂಥ ಬೆಳೆ ಸಮೇತ ಮಣ್ಣು ಕೂಡ ಕಿತ್ಕೊಂಡು ಹೋದಂತ ಒಂದು ಸನ್ನಿವೇಶ ಕೂಡ ಈಗ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಏನು ನಿನ್ನೆ ರೈತರು ಕೂಡ ಏನು ಈ ಒಂದು ಬೆಳೆ ಬೆಳೆದಿದೆ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಮಗೆ ಬೆಳೆ ಕೈ ಸಿಗುತ್ತೆ ಅನ್ನುವಂತ ಒಂದು ಆಶಾದಾಯಕವಾದಂತಹ ಬೆಳೆಯನ್ನು ಬೆಳೀತಾರೆ. ಆದ್ರೆ ಇವತ್ತಿನ ದಿನ ಈ ರೀತಿ ಹಾಳಾಗಿರೋದನ್ನು ನೋಡಿ ಸಾಕಷ್ಟು ರೈತರು ಕೂಡ ಬಹಳ ಒಂದು ಕಷ್ಟಪಡುವಂತ ಸನ್ನಿವೇಶ ಇಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಏನಂತಂದ್ರೆ ಈಗ ನಾವು ದೃಶ್ಯದಲ್ಲಿ ತೋರಿಸ್ತಾ ಇರಬಹುದು, ಏನು ನಿನ್ನೆ ಬಂದಂತ ಮಳೆಗೆ ಸಾಕಷ್ಟು ನೀರು ಕೂಡ ಹರಿದಿರೋದ್ರಿಂದ ಈ ಒಂದು ಬೆಳೆ ಕೂಡ ಸಣ್ಣದಾಗಿರ್ತಕ್ಕಂಥ ಬೆಳೆ ಕೂಡ ಈ ನೀರಲ್ಲಿ ಹರಿದು ಆ ಒಂದು ಪೂರ್ತಿಯಾಗಿ ಕಿತ್ಕೊಂಡು ಹೋದಂತ ಒಂದು ಸನ್ನಿವೇಶ ಕೂಡ ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಏನಂತಂದ್ರೆ ಈಗ
ಸಾಕಷ್ಟು ಈಗ ಏನು ಬೇಸಿಗೆಯಲ್ಲಿ ಕೂಡ ಮಳೆ ಇಲ್ಲದೇ ಸಾಕಷ್ಟು ನದಿಗಳಲ್ಲಿರ್ತಕ್ಕಂಥ ನೀರು ಕೂಡ ಹಿಂಗೆ ಹೋಗಿ ರೈತರು ಈ ಬರದಿಂದ ಕೂಡ ಒಂದು ಕಂಗಾಲಾಗಿದ್ರು. ಏನು ಈ ವರ್ಷ ಚೆನ್ನಾಗಿ ಮಳೆ ಆಗ್ತಾ ಇದೆ, ಆದಷ್ಟು ನಾವು ಬೆಳೆಗಳನ್ನು ಬೆಳ್ಕೊಂಡು ಇರೋ ಬರೋ ಸಾಲಗಳನ್ನು ತೀರಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಆಶಾದಾಯಕವಾದಂತಹ ಒಂದು ನಗುಮುಖದಲ್ಲಿ ಬೆಳೆಯನ್ನು ಬೆಳೀತಾರೆ. ಆದ್ರೆ ಏಕಾಏಕಿ ಬಂದಂತ ಮಳೆಗೆ ಇಂಥ ಒಂದು ಸನ್ನಿವೇಶ ಬಂದಾಗ ಸಾಕಷ್ಟು ರೈತರಿಗೆ ಒಂದು ಏನು ಕಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಓಕೆ ಸಿದ್ದು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.